ಹೈ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದ್ರೆ ಪೂರ್ತಿ ಕರ್ನಾಟಕ ದರ್ಶನ ಮಾಡಿಸ್ತೇನೆ. ಕರ್ನಾಟಕದ ಬಗ್ಗೆ ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮತ್ತು ಮುಂಬರುವ ಎಕ್ಸಾಮ್ಗೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅವನ್ನ ಆಧರಿಸಿ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನೋಡಿ, ನಾನು ಮಾಡೋ ವಿಡಿಯೋಗಳನ್ನು ಎಲ್ಲನೂ ಒಂದು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ವಿಡಿಯೋಗಳನ್ನ ಎಲ್ಲವೂ ನೋಡ್ಕೊಳ್ಳಿ. ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನಷ್ಟೇ ನಾನು ಇಲ್ಲಿ ಮಾಡ್ತಾ ಇರೋದು ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಇದು ಕರ್ನಾಟಕದ ಮ್ಯಾಪು. ಕರ್ನಾಟಕದ ಮ್ಯಾಪ್ನಲ್ಲಿ ತುದಿಯಲ್ಲಿ ಬೀದರ್ ಇರ್ತದೆ, ಕೊನೆಯದಾಗಿ ಚಾಮರಾಜನಗರ ಇರ್ತದೆ, ಈ ಕಡೆ ತುಮಕೂರು ಇರ್ತದೆ, ಈ ಕಡೆ ಉತ್ತರ ಕನ್ನಡ ಇರ್ತದೆ. ನೋಡಿ, ಇಲ್ಲಿ 31 ಜಿಲ್ಲೆಗಳಿವೆ. 31 ಜಿಲ್ಲೆಗಳು ಯಾವ್ಯಾವ ಇದ್ದಾವೆ ಅಂತ ಹೇಳಿದೆ ನೋಡಿ. ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಧಾರವಾಡ, ಗದಗ, ಬಳ್ಳಾರಿ, ಹಾವೇರಿ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಹಾಸನ, ಇತ್ತೀಚೆಗೆ ಆಗಿರ್ತಕ್ಕಂಥ ಹೊಸದಾಗಿ ಬಳ್ಳಾರಿಯನ್ನು ಹೊಡೆದು ವಿಜಯನಗರ ಆಗಿರ್ತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಾನು ಮಾಡಿರೋ ವಿಡಿಯೋದಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಕೂಡ ನಾನು ಹಾಕಿದ್ದೀನಿ. ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ, ಮಿಸ್ ಮಾಡದೆ ಎಲ್ಲ ವಿಡಿಯೋನ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಒಂದನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ? ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ ಇದಕ್ಕೆ ನೋಡಿ, 1 ನವೆಂಬರ್ 1956ರಲ್ಲಿ ಕರ್ನಾಟಕವನ್ನು ಸ್ಥಾಪಿಸಲಾಯಿತು ಅಂತ ಹೇಳ್ತಕ್ಕಂಥದ್ದು. ಕರ್ನಾಟಕದ ರಾಜಧಾನಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ದೊಡ್ಡ ನಗರ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ. ಅದು ಬೆಂಗಳೂರು ಆಗಿರುತ್ತೆ. ಇದನ್ನ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ, ಸಾಫ್ಟ್ವೇರ್ಗಳ ನಗರ ಅಂತ ಕರೀತಾರೆ. ಬೃಹತ್ ಬೆಂಗಳೂರು ಅಂತಲೂ ಕರೀತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. 4ನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಸರಿಯಾದ ಉತ್ತರ 31 ಜಿಲ್ಲೆಗಳಿವೆ. ನಾನು ಆಲ್ರೆಡಿ 31 ಜಿಲ್ಲೆಗಳು ಯಾವ್ಯಾವ ಇದ್ದಾವೆ ಅಂತ ನಿಮಗೆ ಮ್ಯಾಪ್ ಮೂಲಕ ಹೇಳಿದ್ದೀನಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಪ್ರಸ್ತುತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಕೇಳುವ ಸಾಧ್ಯತೆ ಜಾಸ್ತಿ ಇದೆ, ಅದಕ್ಕೆ ಅಂತ ಹಾಕಿರ್ತಕ್ಕಂಥದ್ದು. 6ನೇ ಪ್ರಶ್ನೆ, ಕರ್ನಾಟಕ ರಾಜ್ಯಪಾಲರು ಯಾರಿದ್ದಾರೆ? ಪ್ರಸ್ತುತವಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಸ್ತುತ ರಾಜ್ಯಪಾಲರಾಗಿದ್ದಾರೆ. ಯಾರು? ಥಾವರ್ ಚಂದ್ರ ಗೆಹ್ಲೋಟ್ ಅವರು ಆಗಿರ್ತಕ್ಕಂಥದ್ದು. ನೆಕ್ಸ್ಟು 7ನೇ ಪ್ರಶ್ನೆ, ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದ ಉತ್ತರ ಇದಕ್ಕೆ ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟು, ಕರ್ನಾಟಕದ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಯನ್ನು PC ಎಕ್ಸಾಮ್ಗಳಲ್ಲಿ ಹಲವಾರು ಬಾರಿ ಕೇಳಿಬಿಟ್ಟಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ ಕೆ ಚೆಂಗಲರಾಯ ರೆಡ್ಡಿ ಅಥವಾ KC ರೆಡ್ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೋಡಿ, ಮೊದಲ ಕನ್ನಡದ ಚಿತ್ರ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸತಿ ಸುಲೋಚನಾ ಸರಿಯಾಗಿರ್ತದೆ. ನೆಕ್ಸ್ಟು 10ನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ ಯಾರು ಅಂತ ಕೇಳಿದರೆ ಇದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1955ರಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪೂರ್ವಕ್ಕೆ ಹರಿಯುವ ನದಿ ಗಂಗಾ ನದಿ ಅಂತ ಹೇಳ್ತಕ್ಕಂಥದ್ದು. ಅತಿ ದೊಡ್ಡ ಡ್ಯಾಮನ್ನು ಇದು ಕೂಡ ಒಳಗೊಂಡಿರ್ತದೆ. ಅದು ಎಲ್ಲಿ ಇರ್ತದೆ? ತುಂಗಭದ್ರಾ ಡ್ಯಾಮ್ ಅಂತಾರೆ. ಅದಕ್ಕೆ ಹೊಸಪೇಟೆಯಲ್ಲಿರ್ತಕ್ಕಂಥ ಡ್ಯಾಮ್ ಆಗಿರ್ತದೆ. ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಕೂಡ ಇದು ಇಂಪಾರ್ಟೆಂಟನ್ನು ವಹಿಸಿದೆ. ಯಾವುದು? ಹೈದರಾಬಾದ್ ಕರ್ನಾಟಕಕ್ಕೆ ಅತಿ ಹೆಚ್ಚು ನೀರಾವರಿಯನ್ನು ಒದಗಿಸಿಕೊಟ್ಟಂಥ ನದಿ ಆಗಿರ್ತದೆ. 12ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವವರು ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹರಿಹರ ಮತ್ತು 1ನೇ ಬುಕ್ಕರಾಯ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡಿ, ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಿಜಾಪುರ ಆಗಿರುತ್ತದೆ. 14ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಭಾರತ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ನೋಡಿ, ಇದಕ್ಕೆ ಸರಿಯಾದ ಉತ್ತರ 1966ರಲ್ಲಿ ಮೊದಲ ಬಾರಿಗೆ ಭಾರತ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲ ಬಾರಿ ಬೆಂಗಳೂರಿನಲ್ಲಿ ಆಯೋಜಿಸಲಾಯಿತು ಅಂತ ಹೇಳ್ತಕ್ಕಂಥದ್ದು. 15ನೇ ಪ್ರಶ್ನೆ ನೋಡಿ, ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗ್ತದೆ? ಎಲ್ಲರಿಗೂ ಗೊತ್ತಿದ್ದೇ ಇದ್ದು ನವೆಂಬರ್ 1ರಂದು ಆಚರಿಸಲಾಗ್ತದೆ. ನೆಕ್ಸ್ಟ್ ನೋಡಿ, 16ನೇ ಪ್ರಶ್ನೆ ನೋಡಿ, ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಹಳದಿ ಮತ್ತು ಕೆಂಪನ್ನು ಕನ್ನಡ ಧ್ವಜದಲ್ಲಿ ಬಳಸ್ತಾರೆ. ಸರಿಯಾದ ಉತ್ತರ ಹಳದಿ ಮತ್ತು ಕೆಂಪಾಗಿರ್ತದೆ.
17ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದನ್ನು 1915ರಲ್ಲಿ ಸ್ಥಾಪಿಸಲಾಗಿದೆ. 18ನೇ ಪ್ರಶ್ನೆ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಮೊದಲ ಮತ್ತು ಎರಡನೇ ಅಧ್ಯಕ್ಷ ಎಚ್.ವಿ. ನಂಜುಂಡಯ್ಯನೇ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ಪ್ರಶ್ನೆಯನ್ನು ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ. 19ನೇ ಪ್ರಶ್ನೆ ನೋಡಿ, ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವುದು ಯಾವುದು? ನೋಡಿ, ಇದಕ್ಕೆ ಸರಿಯಾದ ಉತ್ತರ ರಾಮನಗರ. ಇದನ್ನು ರೇಷ್ಮೆ ನಗರ ಅಂತಲೂ ಕೂಡ ಕರೀತಾರೆ. 20ನೇ ಪ್ರಶ್ನೆ ನೋಡಿ, ಕವಿರಾಜ್ಯ ಮಾರ್ಗ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಸರಿಯಾದ ಉತ್ತರ ಅಮೋಘ ವರ್ಷ 1 ಅಥವಾ 1ನೇ ಅಮೋಘ ವರ್ಷ ಇದನ್ನ ಬರೆದಿರ್ತಾರೆ. 21ನೇ ಪ್ರಶ್ನೆ ನೋಡಿ, ಶ್ರೀರಂಗಪಟ್ಟಣಂನಲ್ಲೇ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋಲು ಅನುಭವಿಸಿ ಕೊಲ್ಲಲ್ಪಟ್ಟವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್ ಆಗಿರ್ತದೆ. 22ನೇ ಪ್ರಶ್ನೆ ನೋಡಿ, ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುವೆಂಪು 1965ರಲ್ಲಿ ಪಡೆದಿರ್ತಾರೆ. ಇವರು ಕರ್ನಾಟಕ ರತ್ನವನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ಪಡೆದಿರ್ತಕ್ಕಂಥ ಏಕೈಕ ಕವಿ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, 23ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದರೆ 5 ಆಗಿರ್ತವೆ. 24ನೇ ಪ್ರಶ್ನೆ ನೋಡಿ, ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? 1973 ನವೆಂಬರ್ 1ರಂದು ಮಾಡಲಾಗ್ತದೆ. ಆವತ್ತಿನ ದಿನವನ್ನೇ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡಲಾಗ್ತದೆ. 25ನೇ ಪ್ರಶ್ನೆ ನೋಡಿ, ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಇದಕ್ಕೆ ಬಳ್ಳಾರಿ ಆಗಿರ್ತದೆ. ನೆಕ್ಸ್ಟ್ ನೋಡಿ, 26ನೇ ಪ್ರಶ್ನೆ, ಆದಿ ಶಂಕರಾಚಾರ್ಯರು ತಮ್ಮ 4 ಮಠಗಳಲ್ಲಿ ಮೊದಲನೆಯದನ್ನು ಎಲ್ಲಿ ಸ್ಥಾಪಿಸಿದರು ಅಂತ ಪ್ರಶ್ನೆ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಶೃಂಗೇರಿ ಆಗಿರುತ್ತದೆ. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಈ ಪ್ರಶ್ನೆಯನ್ನು ಕೂಡ ಹಲವಾರು ಬಾರಿ ಕೇಳಿದರೆ ಡಿ ದೇವರಾಜ ಅರಸು ಆಗಿರ್ತಾರೆ. ನೆಕ್ಸ್ಟ್ ನೋಡಿ, 28ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು ಯಾವಾಗ ಅಂತ ಕೇಳಿದರೆ ಪ್ರಶ್ನೆ 1767ರಂದು ಮೊದಲ ಆಂಗ್ಲೋ ಯುದ್ಧ ನಡೀತದೆ. 29ನೇ ಪ್ರಶ್ನೆ ನೋಡಿ, ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1886ರಂದು ಸ್ಥಾಪನೆ ಮಾಡಲಾಗ್ತದೆ. 30ನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಿದ ವರ್ಷ ಯಾವುದು? 1974ರಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಯಾವುದೋ ಹುಲಿ ಮೀಸಲು ಅಭಯಾರಣ್ಯ ಅಂತ ಮಾಡ್ತಾರೆ. ಯಾವುದನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು. 31ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಶ್ರೀಗಂಧದ ಮರ. ಇವೆಲ್ಲ ಸಿಲ್ಲಿ ಅನ್ನಿಸ್ತವೆ ಪ್ರಶ್ನೆಗಳು, ಬಟ್ ಎಕ್ಸಾಮಲ್ಲಿ ಯಾವುದೂ ನೆನಪಾಗಲ್ಲ. ನೆನಪಿಟ್ಕೊಳ್ಳಿ. ಈ ಸಿಲ್ಲಿ ಪ್ರಶ್ನೆಗಳನ್ನು ಯಾಕೆ ಆಗ್ತಿದ್ದಾನಪ್ಪ ಇವನು ಅಂತ ಕೇಳ್ಬೋದು ನೀವು. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಿಲ್ಲಿ ಪ್ರಶ್ನೆಗಳನ್ನೇ ನಾವು ಎಕ್ಸಾಮಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀನಿ. ನಾನು ಕೂಡ ಎಕ್ಸಾಮ್ ಬರೆದಾಗ ಮಿಸ್ಟೇಕ್ ಮಾಡಿರೋದನ್ನು ಆಧಾರವಾಗಿ ಇಟ್ಕೊಂಡು ಈ ಪ್ರಶ್ನೆಗಳನ್ನು ಹಾಕಿದ್ದೀನಿ, ತಲೆಯಲ್ಲಿ ಇಟ್ಕೊಳ್ಳಿ. 32ನೇ ಪ್ರಶ್ನೆ ನೋಡಿ, ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಚಾಲುಕ್ಯ. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ, ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಸ ತಂಗಡಗಿ ಅಥವಾ ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಸರಿಯಾದ ಉತ್ತರ 1565ರಂದು ನಡೆಯಿತು ಅಥವಾ 1565ರಲ್ಲಿ ನಡೆಯಿತು. 34ನೇ ಪ್ರಶ್ನೆ, ಕನ್ನಡ ಸಾಹಿತ್ಯದ 3 ರತ್ನಗಳು. ಈ ಪ್ರಶ್ನೆಯನ್ನು STFTಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಹಲವಾರು ಬಾರಿ ಕೇಳಿದ್ದಾರೆ. ಪಂಪ, ರನ್ನ, ಪೊನ್ನ ಆಗಿರ್ತಾರೆ. 35ನೇ ಪ್ರಶ್ನೆ, ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಇದು ಅಶೋಕನಿಗೆ ಸೇರಿರ್ತಕ್ಕಂಥ ಶಾಸನ ಚಿತ್ರದುರ್ಗದಲ್ಲಿ ಕಂಡುಬರ್ತದೆ. ಅದಕ್ಕೆ ಬ್ರಹ್ಮಗಿರಿ ಶಾಸನ ಅಂತ ಕರೀತಾರೆ. 36ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವುದು ಯಾವುದು? ರಾಮನಗರ. ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 40ನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಇದೆ ಬೆಳಗಾವಿಯಲ್ಲಿದೆ. ಇತ್ತೀಚೆಗೆ ಅದರಲ್ಲಿ ಸೆಷನ್ ಕೋರ್ಟ್ಸ್ ಅಂದರೆ ಚಳಿಗಾಲದ ಅಧಿವೇಶನ ನಡೀತದೆ. ಯಾವುದು? ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನ ನಡೀತದೆ. ಇಂಪಾರ್ಟೆಂಟ್ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಅತಿ ಎತ್ತರದ ಸ್ಥಳ ಮುಳ್ಳಯ್ಯನಗಿರಿ. ಇದನ್ನು ಕೂಡ ಹಲವಾರು ಬಾರಿ PC ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. 42ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ 28 ಆಗಿರುತ್ತೆ. ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ 12 ಆಗಿರುತ್ತದೆ. ಇಂಪಾರ್ಟೆಂಟ್ ಇದೆ. 43ನೇ ಪ್ರಶ್ನೆ ನೋಡಿ, ಬ್ರಿಟಿಷ್ ಕೂರ್ಗ್ ಅನ್ನು ಯಾವ ವರ್ಷದಲ್ಲಿ ಸ್ವಾಧೀನಪಡಿಸಿಕೊಂಡಿತು ಅಂತ ಪ್ರಶ್ನೆ ಆಗಿರ್ತದೆ. 1834ರಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತದೆ. 44ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ ಜಿಲ್ಲೆ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ,
ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ ಆಗಿರ್ತದೆ. ಈ ವಿಡಿಯೋ ಇಲ್ಲಿಗೆ ಮುಖ್ಯ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಅಕಸ್ಮಾತ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಇದು ಡೈರೆಕ್ಟಾಗಿ ಡಿಸ್ಲೈಕ್ ಹಾಕಿ, ನನಗೇನು ಬೇಜಾರಿಲ್ಲ. ನಾನು ಮಾಡಿರ್ತಕ್ಕಂಥ ವಿಡಿಯೋ ಅವರಿಗೆ ಇಷ್ಟ ಆಗ್ತಿಲ್ಲ ಅಂತ ನಾನು ಅವಾಯ್ಡ್ ಮಾಡ್ತೇನೆ. ಹೀಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.